ಚೇತು ಇಲ್ಲಿ ಐಸ್ ಕ್ರೀಮ್ ಅವ್ನು ಬಂದವನೇ ಅಂದ್ರೆ ಎಲ್ಲಿ ಐಸ್ ಕ್ರೀಮ್ ಗಾಡಿ ಕಾಣಿಸ್ತಾನೆ ಇಲ್ವಲ್ಲ. ತಾತ ಅವನು ಇಲ್ಲೇ ಬಂದಿದ್ದ, ಅದಕ್ಕೆ ನಾನು ಓಡ್ ಬಂದಿದ್ದೆ ದುಡ್ಡು ಇಸ್ಕೊಳ್ಳಕ್ಕೆ. ಆದ್ರೆ ನೀವು ದುಡ್ಡೇ ಕೊಡ್ಲಿಲ್ವಲ್ಲ ತಾತ, ಪಕ್ಕದ ಬೀದಿಗೆ ಹೋದ್ನೋ ಏನೋ. ನಂಗೆ ಐಸ್ ಕ್ರೀಮ್ ಬೇಕೇ. ನಿಂಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂತಾನೆ ಬಂದೆ ನಾನು ಎದ್ದು ನಿಮ್ಮ ಅಜ್ಜಿ ಸುಳ್ಳು ಹೇಳ್ಬಿಟ್ಟು. ಇಲ್ಲಿ ನೋಡಿದ್ರೆ ಅವ್ನು ಇಲ್ವಲ್ಲ. ತಾತ ತಾತ ನೀನ್ ದುಡ್ಡು ಕೊಡು, ನಾನು ಪಕ್ಕದ ಬೀದಿಗೆ ಹೋಗಿ ತಗೋತೀನಿ. ಚೇತು ಬಾಯಿಲಿ ನಾನು ಕೊಡ್ತೀನಿ ನಿಂಗೆ. ಅಯ್ಯೋ ಬಾವ ನೀವ್ಯಾಕೆ ಕೊಡ್ತೀರಾ, ನಾನೇ ಕೊಡ್ತೀನಿ ಬಿಡಿ. ರಾಜು ತಾತ ನೀವು 20 ರೂಪಾಯಿ ಕೊಡಿ, ನಮ್ಮ ತಾತನು 20 ರೂಪಾಯಿ ಕೊಡ್ಲಿ, ಒಟ್ಟು ನನ್ನ ಹತ್ರ 40 ರೂಪಾಯಿ ಆಗುತ್ತೆ. 4 ಐಸ್ ಕ್ರೀಮ್ ತಗೋತೀನಿ. ಓಹೋ ನೋಡಿ ಬಾವ ನಿಮ್ಮ ಮೊಮ್ಮಗ ಎಷ್ಟು ಚೂಟಿ ಆಗಿದ್ದಾನೆ. ಇಬ್ರ ಹತ್ರ ದುಡ್ಡು ಇಸ್ಕೊಳಕ್ ಪ್ಲಾನ್ ಆಗ್ತಾವ್ರೆ. ಒಳ್ಳೆ ಹುಡುಗ. ಹೌದು ಬಾವ ಬಾಳ ಚೂಟಿ ಇವನು. ಚೇತು ತಗೊಯ್ದು 20 ರೂಪಾಯಿನ ಕಾಯಿನು, ನೀನು ಐಸ್ ಕ್ರೀಮ್ ತಗೊಂಡು ಅಲ್ಲೇ ತಿನ್ಕೊಂಡು ಬಂದ್ಬಿಡು. ಮನೇಲಿ ಗೊತ್ತಾಗ್ಬಾರ್ದು ನಿನ್ಗೇನಾರು ನಾನು ಐಸ್ ಕ್ರೀಮ್ ಕೊಡ್ಸಿದೀನಿ ಅಂತ ನಿಮ್ಮ ಅಜ್ಜಿ ಗೊತ್ತಾದ್ರೆ ನನಗೆ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ತಾತ ಆಯ್ತು, ನಾನೆಲ್ಲ ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಉಪ್ಪಿ ಜೊತೆ ಆಟ ಆಡ್ಕೊಂಡು ಆಮೇಲೆ ಬರ್ತೀನಿ ಮನೆಗೆ. ನಿಧಾನಕ್ಕೆ ಹೋಗೋ ಬಿದ್ಗಿದ್ಬಿಟ್ಯಾ. ತಾತ ನಾನು ನಿಧಾನಕ್ಕೆ ಹೋದ್ರೆ ಐಸ್ ಕ್ರೀಮ್ ಗಾಡಿಯನ್ನು ಹೋಗ್ಬಿಡ್ತಾನೆ ಅಷ್ಟೇ. ಭಾವ ಇವಾಗ ಬೇಸಿಗೆ ರಜೆ ಅಲ್ವಾ, ಈ ಐಸ್ ಕ್ರೀಮ್ ಗಾಡಿಯನ್ನು ದಿನ ಬಿಡ್ತೀರ ಬರ್ತಾನೆ ಇರ್ತಾನೆ. ಹೆಂಗಸೆಲ್ಲ ಬೈತಿರ್ತಾರೆ ಬರಬೇಡ ಅಂತ. ಎಲ್ಲಿ ಬಿಡ್ತಾನೆ ಹೇಳಿ, ಅವ್ನಿಗೆ ವ್ಯಾಪಾರ ಆಗ್ಬೇಡ್ವಾ. ಬಂದು ಪೊಯ್ 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 ಅಂತ ಸೌಂಡ್ ಮಾಡ್ತಾನೆ. ಮಕ್ಳೆಲ್ಲ ಅವ್ನು ಹಿಂದೆನೇ ಓಡ್ತಿರ್ತವೆ. ಆದ್ರೂ ಏನು ಹೇಳಿ ಬಾವ, ಕಾರ್ತಿಕನ್ ಮಗ ಬಾಳ ಚೂಟಿಯಾಗವನೆ. ಹೌದೌದು ಬಾಳ ಚೂಟಿ ನನ್ನ ಮೊಮ್ಮಗ. ಬಾವ ನಿಮ್ ಗೆಳೆಯರು ಶಂಕರಣ್ಣ ಪರಮೇಶಿ ಎಲ್ಲ ಚೆನ್ನಾಗಿದ್ದಾರಾ? ಹಾ ಬಾವ ಎಲ್ಲ ಚೆನ್ನಾಗಿದ್ದಾರೆ. ಏನು ಮಾಮೂಲಿ ನಡ್ಕೊಂಡು ಹೋಗ್ತಾ ಇದೆ ಜೀವನ. ಬನ್ನಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬರೋಣ, ಅಲ್ಲೇ ಶಂಕರಣ್ಣ ಅಂಗಡಿ ಇರೋದು. ಓ ಹೌದಾ, ನಡೀರಿ ಮತ್ತೆ ಒಂದು ರೌಂಡ್ ಸುತ್ತ ಹಾಕೊಂಡು ಬರೋಣ. ಲೋ ಉಪ್ಪಿ ಉಪ್ಪಿ ಬಾರ. ಚೇತು ಬಂದೆ. ಓಡ್ ಬರೋರ್ಗೆ ಸುಸ್ತಾಗೋಯ್ತು ಕಣೋ. ನಮ್ಮ ತಾತನ ಹತ್ರ 20 ರೂಪಾಯಿ ಇಸ್ಕೊಂಡ್ ಬಂದಿದ್ದೀನಿ. ಇಬ್ರು 10 ರೂಪಾಯಿದು ಐಸ್ ಕ್ರೀಮ್ ತಗೊಂಡು ತಿನ್ಬಿಡವ. ಎಲ್ಲೋ ನಾ ಬರೋರ್ಗೆ ಐಸ್ ಕ್ರೀಮ್ ಕಡೆಯನ್ನ ಇಲ್ಲಿ ಇಸ್ಕೊಂಡ್ ಹೇಳಿದ್ನಲ್ಲ, ಎಲ್ಲಿ ಅವ್ನು ಕಾಣಿಸ್ತಾನೆ ಇಲ್ಲ. ಲೇ ಚೇತು ನಾನು ಎಷ್ಟು ಹೇಳಿದೆ ಗೊತ್ತಾ ಅವ್ನಿಗೆ, ನನ್ನ ಫ್ರೆಂಡ್ ದುಡ್ಡು ತರಕ್ಕೆ ಮನೆಗೆ ಹೋಗೋನೆ ಇಲ್ಲ ಇರು ಅಂತ. ಅದಕ್ಕೆ ಅವನು ಹೇಳ್ದ ದುಡ್ಡು ತಗೋ ಬಂದ್ಮೇಲೆ ಪಕ್ಕದ ಬೀದಿಲಿ ಇರ್ತೀನಿ ಬನ್ನಿ, ನನ್ಗೆ ವ್ಯಾಪಾರ ಆಗೋದು ಬೇಡ ಅಂದ್ಬಿಟ್ಟು ಹೊಟ್ಟೆ ಹೋದ ಕಣೋ. ಹೌದಾ, ಪಕ್ಕದ ಬೀದಿಗೆ ಹೊಟ್ಟದ್ನ, ನಡಿ ಮತ್ತೆ ಹೋಗೋಣ ಅಲ್ಗಿನೇ. ಚೇತು ನನ್ನ ಹತ್ರ ದುಡ್ಡಿಲ್ಲ, ನೀನ್ ನನಗೂ ಕೊಡಿಸ್ತೀಯ ತಾನೆ ಐಸ್ ಕ್ರೀಮು? ಲೇ ಉಪ್ಪಿ ನೀನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ, ನಿನ್ಗೋಸ್ಕರ ಐಸ್ ಕ್ರೀಮ್ ಕೊಡ್ಸಕ್ಕಾಗಲ್ವಾ? ನಿನ್ಗೆ ನನಗೆ ಇಬ್ಬರಿಗೂ ಆಗ್ಲಿ ಅಂದ್ಬಿಟ್ಟು ನಮ್ಮ ತಾತನ ಹತ್ರ 20 ರೂಪಾಯಿ ಇಸ್ಕೊಂಡಿದ್ದೀನಿ. ನಡಿ ಬೇಗ ಹೋಗುವ. ಬರ್ಲ ಬೇಗ ಓಡುವ. ಸದ್ಯ ಇಲ್ಲೇ ಅವನೇ ಕಣೋ, ಹೋಗಿಲ್ಲ ಅವನು. ಕೊನೆಗೂ ಹಿಡಿದ್ಬಿಟ್ಟ ನೋಡು ನಾವು. ಅಣ್ಣ ಏನಣ್ಣ ನೀನು ಮನೆಗೆ ಹೋಗಿ ದುಡ್ಡು ತಗೋಬರೋವರೆಗೆ ಇಷ್ಟು ದೂರ ಬಂದ್ಬಿಟ್ಟಿದೀಯಲ್ಲ. ನಾವಿಬ್ಬರಿಗೂ ಓಡಿ ಸುಸ್ತಾಗೋಯ್ತು. ಇಬ್ಬರಿಗೂ ಒಂದೊಂದು ಕೋನ್ ಐಸ್ ಕ್ರೀಮ್ ಕೊಡು. ನೀವಿಬ್ರು ದುಡ್ಡು ತಂದಿದ್ದೀರಾ? ಅಣ್ಣ ದುಡ್ಡು ತಂದಿರೋದಕ್ಕೆ ಬಂದಿರೋದು, ನಾವೇನು ಬಿಟ್ಟು ಇಸ್ಕೊಳಕ್ ಬಂದಿಲ್ಲ. ಇಬ್ಬರಿಗೂ ಕೊಡು ಒಂದೊಂದು ಕೋನ್ ಐಸ್ ಕ್ರೀಮ್. ಈ ಹುಡುಗರಿಬ್ರು ನೋಡಕೊಳ್ಳೆ ಚೋಟುದ್ದ ಅವ್ರೆ, ಮಾತ್ರ ಮಾರುದ್ದ ಮಾತಾಡ್ತಾರೆ. ಬಹಳ ತರ್ಲೆಗಳು ಅನ್ಸುತ್ತೆ ಅವರು. ನೀವಿಬ್ರು ಫಸ್ಟ್ ದುಡ್ಡು ಕೊಡಿ, ಆಮೇಲೆ ಐಸ್ ಕ್ರೀಮ್ ಕೊಡ್ತೀನಿ. 10 ರೂಪಾಯಿದು ಕೋನ್ ಐಸ್ ಕ್ರೀಮ್ ಖಾಲಿ ಆಯ್ತು. 20 ರೂಪಾಯಿಗೆ ಒಂದೇ ಬರೋದು ಕೊಡ್ಲಾ? ಲೇ ಚೇತು ಹಿಂದೆ ಬರ್ಲ, ಇಲ್ಲಿ ನಾನು ಮಾತಾಡ್ತೀನಿ ಅವನಿಗೆ. ಅಣ್ಣ ಮಕ್ಕಳು ಅಂದ್ಬಿಟ್ಟು ನಮ್ಮ ಜೊತೆ ನಾಟಕ ಆಡ್ತಾ ಇದೀಯಾ? ನಾವು ಮಕ್ಕಳೆಲ್ಲ ತರ್ಲೆ ನನ್ನ ಮಕ್ಕಳು. ನಿಮ್ಮ ಮರ್ಯಾದೆಗೆ 20 ರೂಪಾಯಿಗೆ 2 ಕೋನ್ ಐಸ್ ಕ್ರೀಮ್ ಕೊಟ್ರೆ ಸರಿ, ಇಲ್ಲ ನಾನು ನಾಳೆ ನೀವು ಬತ್ತೆಲ್ಲ ಐಸ್ ಕ್ರೀಮ್ ಗಾಡಿ ತಗೊಂಡು ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸ್ಕೊಂಡು ಕಲ್ತಾಗ ಹೊಡೆದು ಬಿಡದೆ ನಿನ್ನ ಗಾಡಿಗೆ. ಏನ್ರೋ ನನ್ನ ಎದುರಿಸ್ತಾ ಇದ್ದೀರಾ? ಅಣ್ಣ ಏನ್ ಡೌಟ್ ನಮ್ಮ ಮೇಲೆ, ನಿಂಗೆ ಮಾಡ್ತಾರ ಮಾಡಲ್ವಾ ಅಂತ ಇವಾಗಲೇ ಮಾಡಿ ತೋರಿಸ್ತೀವಿ. ಲೇ ಚೇತು ಎತ್ಕೊ ಬರ್ಲ 2 ಕಲ್ಲನ್ನ. ಅಯ್ಯಯ್ಯೋ ಯಾಕೆ ಬೇಕಪ್ಪ ಈ ತರ್ಲೆ ಮಕ್ಕಳು ಸವಾಸ. ಆಮೇಲೆ ಹೇಳ್ದಂಗೆ ಮಾಡ್ಬಿಡ್ತವೆ ಮಕ್ಕಳು. ಕೊಟ್ಬಿಡ್ತೀನಿ ಅಂತ ತಿನ್ಕೊಂಡು ಹೋಗ್ಲಿ. ಮಕ್ಕಳೇ ತಗೊಳ್ಳಿ ಐಸ್ ಕ್ರೀಮು. ಅಣ್ಣ ನನಗೆ ಸ್ಟ್ರಾಬೆರಿ ಫ್ಲೇವರ್ ಕೊಡು, ನನಗೆ ಬಟರ್ ಸ್ಕಾಚ್ ಕೊಡು. ಹಾ ತಗೊಳ್ಳಿ, 2 ಫ್ಲೇವರು ಇದೆ ಇಲ್ಲಿ. ಲೇ ಉಪ್ಪಿ ಐಸ್ ಕ್ರೀಮ್ ನೋಡಿದ್ರೆ ಬಾಯಲ್ಲಿ ನೀರು ಬರ್ತದೆ ಕಣ್ಣ. ಹೌದು ಕಣ್ಣ ಚೇತು, ಅಂತೂ ಇಂತೂ ಐಸ್ ಕ್ರೀಮ್ ತಗೋಬಿಟ್ಟು ನಾವು ನಡಿ ಮಾತಾಡ್ಕೊಂಡು ತಿಂತ ಹೋಗವ. ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ಕ್ಯಾಂಡಿ ಐಸ್ ಕ್ರೀಮ್ ಬನ್ನಿ ತಗೊಳ್ಳಿ ಐಸ್ ಕ್ರೀಮ್, ಕೋಲ್ಡ್ ಐಸ್ ಕ್ರೀಮ್. ಈ ಸಾವಿತ್ರಿ ಆಂಟಿ ಮಾತು ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಹೆಂಗಾರು ಮಾಡಿ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಏನಾದ್ರೂ ಸರಿಯಾಗಿರೋ ಪ್ಲಾನ್ ಮಾಡ್ಬೇಕೀಗ. ಮಾಲಾ ಏನ್ ಮಾಡ್ತಿದ್ಯಾ? ಓ ಬನ್ನಿ ಅತ್ತೆ, ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ತಾ ಇದ್ದೆ. ಏನಾದ್ರು ಬೇಕಿತ್ತಾತೆ? ಏನು ಬೇಡ, ಏನು ಮಾಡ್ತಿದ್ಯಾ ಅಂತ ನೋಡಕ್ ಬಂದೆ. ಮಾಲಾ ಅಕ್ಕಿಲಿ ಸ್ವಲ್ಪ ಹುಳ ಬಂದ್ಬಿಟ್ಟವೆ, ಇತ್ತಿಲ್ ತಗೊಂಡು ಸ್ವಲ್ಪ ಬಿಸಿಲು ಒಣಗಾಕ್ಬಿಟ್ಟು ಬಂದ್ಬಿಡುವೆ.
ಅತ್ತೆ ಬೆಳಿಗ್ಗೆ ಹಸ್ಕೊಳಗೆ ಹುಲ್ಲಾಕಕ್ಕೆ ಹೋಗಿದ್ನಲ್ಲ, ಆವಾಗಲೇ ಅಕ್ಕಿನ ತಗೊಂಡೋಗಿ ಒಣಗಾಕ್ಬಿಟ್ಟು ಬಂದೆ. ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಸಂಜೆ ಡಬ್ಬಿಗೆ ತುಂಬಿಸ್ಕೊಬತ್ತೀನಿ ಬಿಡಿ ನಾನು. ಓ ಹೌದಾ, ಅದು ಸರಿ. ನಿನ್ನ ಮಗ ಚೇತಿಗೆ ಸ್ನಾನ ಮಾಡಿಸ್ತೀಯಾ? ಅದೇನು ಐಸ್ ಕ್ರೀಮ್ ಬೇಕು ಅನ್ಕೊಂಡು ನಿಂತಿದ್ದ, ಅದೆಲ್ಲೋದ್ನೋ ಏನೋ. ಆ ಪಾರಿ ಮಗ ಬಂದಾಗಿಂದ ಕೈಗೆ ಸಿಕ್ಕಲ್ಲ ನೋಡು ನಿನ್ನ ಮಗ. ಊಟ ಟೈಮ್ ಬರ್ತಾನೆ ಬಿಡಿ ಅತ್ತೆ. ಅತ್ತೆ ನಿಮ್ಗೆ ಕುಡಿಯೋಕೆ ಮಜ್ಜಿಗೆ ಏನಾದ್ರು ಕೊಡ್ಲಾ? ಅಯ್ಯೋ ಏನು ಬೇಡ ಬಿಡು ಮಲ್ಲ, ಮಧ್ಯಾಹ್ನಕ್ಕೆ ಅಡುಗೆ ನಾನೇ ಮಾಡ್ತೀನಿ. ನೀನು ಆಚೆ ಕಡೆ ಏನಾದರೂ ಕೆಲಸ ಇದ್ರೆ ನೋಡ್ಕೋ ಹೋಗು. ಯಾಕತ್ತೆ, ನಾನೇ ಮಾಡ್ತೀನಿ ಬಿಡಿ. ನೀನೇ ಮಾಡ್ತೀಯ ಮಲ್ಲ, ಅದು ನನಗೆ ಗೊತ್ತು. ಆದರೆ ಇವಾಗ ನನ್ನ ನಾದ್ನಿ ಬಂದಿದ್ದಾಳಲ್ಲ ನನ್ನ ಮನೆಗೆ, ಅವಳಿಗೆ ರುಚಿ ರುಚಿಯಾಗಿ ಮಾಡಾಕ್ಬೇಕು. ಇಲ್ಲಾಂದರೆ ದೊಡ್ಡ ರಾಧ ಅಂತ ಮಾಡಾಕ್ತಾಳೆ. ಯಾಕೆ ಬೇಕು ಸುಮ್ಮನೆ ಇರೋದು 3 ದಿನ ಉಣ್ಕೊಂಡು ತಿನ್ಕೊಂಡು ಮನೆ ಮಗಳು ಖುಷಿಯಾಗಿ ಹೋಗ್ಲಿ ಬಿಡು. ನಾನೇ ಮಾಡ್ತೀನಿ. ಅತ್ತೆ ಅಲ್ಲೇ ವಿಷಯ ಇರೋದು. ನಿನ್ನೆ ಏನಂದ್ರು ಅವರು, ನಾನು ಹಂಗಿರ್ಬೇಕು ನನ್ಗೆ ಹಿಂಗಿರ್ಬೇಕು ಅಂತ 106 ಕಂಡೀಷನ್ ಹಾಕರು. ಎಲ್ಲಕ್ಕೂ ಓಕೆ ಅಂತ ನಾನು ಅಗ್ರಿಮೆಂಟಿಗೆ ಸೈನ್ ಹಾಕೊಟ್ಟಿದ್ದೀನಿ ಅತ್ತೆ. ಇನ್ಮೇಲೆ ನಿಮ್ಮ ನಾದ್ನಿ ನನ್ನ ಜವಾಬ್ದಾರಿ. ನಿಮ್ದೇನಿದ್ರು ಮಾತಾಡ್ಕೊಂಡು ಕೂತ್ಕೊಳ್ಳೋದಷ್ಟೇ. ಏನು ಅಗ್ರಿಮೆಂಟ್ ಸೈನ್ ಹಾಕೊಟ್ಟಿದ್ಯಾ? ಅದ್ಯಾವಾಗಲೇ ಹಾಕೊಟ್ಟೆ? ಅತ್ತೆ ಮನ್ಸಲ್ಲಿ ಅಗ್ರಿಮೆಂಟ್ ಸೈನ್ ಹಾಕೊಟ್ಟಿದ್ದೀನಿ ಅಂತ ಹೇಳಿದ್ದು. ಇನ್ಮೇಲೆ ನಿಮ್ಮ ನಾದ್ನಿ ಜವಾಬ್ದಾರಿ ನಂದೇ ಅತ್ತೆ. ನಮ್ಮಿಬ್ಬರ ಮಧ್ಯೆ ಬರಬಾರ್ದು, ಓಕೆ? ಮಾಲಾ, ಮೊದ್ಲು ಎಡವಟ್ ರಾಣಿ ನೀನು. ಏನೇನೋ ಮಾಡಿ ಎಡವಟ್ ಮಾಡಿದೆ ಅಂತ ಇಟ್ಕೋ, ನಿನ್ನಂತೂ ಸುಮ್ಮನೆ ಬಿಡಲ್ಲ. ನನ್ನ ನಾದಿನ ಅಷ್ಟು ಸಾಮಾನ್ಯವಾದ ಹೆಂಗಸು ಅಂತ ತಿಳ್ಕೊಬೇಡ ನೀನು. ನಮ್ಮ ಅತ್ತೆಗೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಖುಷಿಯಾಗಿದ್ರೆ ಹಸು, ಗುಮ್ಮಿದ್ರೆ ಗೂಳಿನೇ. ಅತ್ತೆ ನಾನು ನಿಮ್ಮ ನಾದ್ನಿಗೆ ಮಾಡೋ ಅತಿಥಿ ಸತ್ಕಾರ ನೋಡಿ ನೀವೇ ಬಂದು ಹೇಳ್ತೀರ ಅವಾಗ ನನಗೆ, ಮಾಲಾ ನೀನೇ ನನ್ನ ಬೆಸ್ಟ್ ಸೊಸೆ ಅಂತ. ಐ ಲೈಕ್ ಯು ಸೋ ಮಚ್. ಸರಿ, ಹಾಗಾದ್ರೆ ನೀನೇ ಎಲ್ಲಾನು ನೋಡ್ಕೋ. ನಾನು ಸ್ವಲ್ಪ ಗೌರಿ ಮನೆ ಹತ್ರ ಹೋಗಿ ಬರ್ತೀನಿ. ಓಕೆ ಅತ್ತೆ. ಮಾಲಾ, ನಿಮ್ಮ ಮಾವ ಏನಾದ್ರು ಕೇಳಿದ್ರೆ ಗೌರಿ ಮನೆ ತಕ್ಕ ಹೋಗೋಳೆ ಅಂತ ಹೇಳ್ಬಿಡು. ಸರಿ ಅತ್ತೆ. ಅಮ್ಮ, ಕಾರ್ತಿಕ್ ಮಾಮನ ಮಗ ತುಂಬಾ ಚೂಟಿಯಾಗಿದ್ದಾನೆ ಅಲ್ವಾ? ಹೌದು ಕಣೆ, ಅವ್ವ ಮಗ ಇಬ್ಬರೇ ಭಾಳ ಚೂಟಿ. ಅದಕ್ಕೆ ಮನೆ ತುಂಬ ಆವರಿಸ್ಕೊಬಿಟ್ಟವ್ರೆ. ಅದಕ್ಕೆ ನಮ್ಮ ಅಣ್ಣ ಇತ್ತೀಚೆಗೆ ನಂಗೆ ಫೋನ್ ಮಾಡಿದೆ ಕಮ್ಮಿ ಮಾಡಿಬಿಟ್ಟವನೆ ಮೊಮ್ಮಗನ ಸಂತೋಷಕ್ಕೆ. ಅಮ್ಮ, ಓ ಅಮೂಲ್ಯ, ಅತ್ತೆ ಯಾವಾಗ ಬಂದ್ರಿ? ಹಾಯ್ ಕೃಷ್ಣ, ನಾವು ಬೆಳಿಗ್ಗೆನೆ ಬಂದ್ವಿ. ನೀನೇಗಿದ್ಯಾ? ನಾನು ಸೂಪರ್ ಆಗಿದ್ದೀನಿ ಅಮೂಲ್ಯ. ಅತ್ತೆ ಮಾವ ಬರ್ಲಿಲ್ವಾ? ಬಂದಿದ್ದಾರೆ ಕೃಷ್ಣ, ಎಲ್ಲೋ ಅಣ್ಣನ ಜೊತೆ ಆಚೆ ಹೋದ್ರು. ಏನು ಕೃಷ್ಣ ಒಂದು ಫೋನ್ ಮಾಡಲ್ಲ? ನಮ್ಮ ಅತ್ತೆ ಹೆಂಗಿದ್ದಾಳೋ ಏನೋ ಅಂತ ಕೇಳೋಕ್ಕೆ ನಾವೇ ಬರಬೇಕು ನೋಡು ನಿಮ್ಮನ್ನೆಲ್ಲ ನೋಡೋಕ್ಕೆ ನಿಮ್ಮ ಮನೆಗೆ. ಆ ಥರ ಏನೂ ಇಲ್ಲ ಅತ್ತೆ. ಅಪ್ಪನಿಗೂ ಸ್ವಲ್ಪ ಜಮೀನ್ ಕಡೆ ಎಲ್ಲ ಕೆಲಸ ಇತ್ತು. ನಾನು ಹೊಸ್ದಾಗಿ ಜಾಬ್ ಸೇರ್ಕೊಂಡಿದ್ದೀನಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಫೋನ್ ಮಾಡೋಕ್ಕಾಗಿಲ್ಲ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ಆಯಿತು ಬಿಡು ಕೃಷ್ಣ, ನಿನ್ನ ಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ. ಎಷ್ಟಾದರೂ ನೀವು ನಮ್ಮ ಅಣ್ಣನ ಮಗ ಅಲ್ವಾ, ನನ್ನ ಮುದ್ದಿನ ಅಳಿಯ ಅಲ್ವಾ. ಥ್ಯಾಂಕ್ಸ್ ಅತ್ತೆ, ಅಪರೂಪಕ್ಕೆ ಬಂದಿದ್ದೀರಾ. 1 ವಾರ ಇದ್ದೇ ಹೋಗ್ಬೇಕು ನಮ್ಮ ಮನೇಲಿ ನೀವು. ಹೌದೌದು, 1 ವಾರ ಇದ್ದೇ ಹೋಗ್ತೀನಿ. ಸರಿ ಅತ್ತೆ. ಅಮೂಲ್ಯ, ಮತ್ತೆ ಎಜುಕೇಷನ್ ಎಲ್ಲ ಹೆಂಗ್ ನಡೀತಾ ಇದೆ? ಇವಾಗ ಏನು ಮಾಡ್ತಿದ್ಯಾ? ಸುಮಾರು ದಿನ ಆಯ್ತು ನಿಂಗೆ ಫೋನ್ ಮಾಡೋಕ್ಕೆ ಆಗಲಿಲ್ಲ ನಾನು. ಕೃಷ್ಣ, ನಾನು ಸುಮಾರು ಸಲ ನಿಂಗೆ ಫೋನ್ ಟ್ರೈ ಮಾಡಿದೆ, ಯಾಕೋ ಕನೆಕ್ಟೇ ಆಗಲಿಲ್ಲ. ನಂಬರ್ ಏನಾದ್ರು ಚೇಂಜ್ ಮಾಡಿದ್ಯಾ? ಓ, ಹಳೆ ನಂಬರ್ ಫೋನ್ ಮಾಡಿದ್ದ ನೀನು? ಇವಾಗ ಹಳೆ ನಂಬರ್ ಇಲ್ಲ, ನಂಬರ್ ಚೇಂಜ್ ಮಾಡಿದ್ದೀನಿ. ಓ ಹೌದಾ, ಸರಿ. ಆಮೇಲೆ ನಿನ್ನ ನಂಬರ್ ಕೊಡು. ನಂದು ಎಜುಕೇಷನ್ ಎಲ್ಲ ಮುಗೀತು, ಡಿಗ್ರಿ ಕಂಪ್ಲೀಟ್ ಆಯಿತು. ಇವಾಗ ಯಾವ್ದಾದ್ರು ಕಂಪ್ನಿಲಿ ವರ್ಕ್ ಮಾಡೋಣ ಅಂತ ಅಪ್ಲಿಕೇಶನ್ ಹಾಕಿದ್ದೀನಿ. ಕೃಷ್ಣ, ಏನತ್ತೆ? ನೀನು ಕೆಲಸ ಮಾಡ್ತೀಯಲ್ಲ ಕಂಪ್ನಿಲಿ, ಯಾವ್ದಾದ್ರು ಕೆಲಸ ಖಾಲಿ ಇದ್ರೆ ನಮ್ಮಮ್ಮನಿಗೊಂದು ಕೆಲಸ ಕೊಡಿಸು. ಅತ್ತೆ, ಅದು ಇಂಜಿನಿಯರಿಂಗ್ ಬೇಸ್ ಕಂಪ್ನಿ ಅತ್ತೆ. ಅಲ್ಲಿ ಅಮ್ಮಗೆ ಕೆಲಸ ಸಿಗಲ್ಲ. ಅಮ್ಮಗೆ ಯಾವ್ದಾದ್ರು ಸೂಟ್ ಆಗೋವಂಥ ಕೆಲಸ ಸಿಕ್ಕಿದ್ರೆ ನಾನು ಅವಳಿಗೆ ಇನ್ಫಾರ್ಮ್ ಮಾಡ್ತೀನಿ. ನಾವೇ ಅವಳಿಗೆ ಮದುವೆ ಮಾಡ್ಬಿಡವ ಅನ್ಕೊಂಡಿದ್ದು. ಆದರೆ 1-2 ವರ್ಷನಾದ್ರು ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾವಳೆ. ಅದಕ್ಕೋಸ್ಕರ ಅಷ್ಟೇ. ಯಾವ್ದಾದ್ರು ಸಿಕ್ಕಿದ್ರೆ ಹೇಳು ಅವಳಿಗೆ. ಓಕೆ ಅತ್ತೆ. ಅಮೂಲ್ಯ, ನಾನು ಸ್ವಲ್ಪ ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ಸಿಗ್ತೀನಿ ನಿಂಗೆ. ಓಕೆ ಕೃಷ್ಣ. ನೋಡ್ದಮ್ಮ ಕೃಷ್ಣನ್ನ ಎಷ್ಟು ಚೆನ್ನಾಗವನೇ ಇವಾಗ ನೋಡಕ್ಕೆ. ಹೌದಮ್ಮ, ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ. ನೋಡುವಮ್ಮ, ಕೃಷ್ಣ ನೋಡೋಕ್ಕೂ ಚೆನ್ನಾಗವನೇ, ಒಳ್ಳೆ ಕೆಲಸದಲ್ಲೂ ಅವನೇ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ನಮ್ಮ ಅಣ್ಣನ ಮಗ. ನೀನು ಅವನ ಜೊತೆ ಚೆನ್ನಾಗಿ ಮಾತುಕತೆ ಆಡ್ಕೊಂಡಿರು. ನಾನು ನಮ್ಮ ಅಣ್ಣ ಅತ್ತಿಗೆಗೆ ಮಾತಾಡಿ ಅವನ ಜೊತೆ ನಿನ್ನ ಮದುವೆನ ಫಿಕ್ಸ್ ಮಾಡಿಸ್ತೀನಿ. ಅಮ್ಮ, ಏನು ಹೇಳ್ತಾ ಇದೀಯಾ? ನಾನು ಕೃಷ್ಣನ ಯಾವತ್ತೂ ಆ ಥರ ದೃಷ್ಟಿಲೇ ನೋಡಿಲ್ಲ. ನಾವಿಬ್ಬರು ಫ್ರೆಂಡ್ಸ್ ಥರ, ಗೊತ್ತಾ? ಇಲ್ಲಿವರೆಗೆ ನೋಡಿಲ್ಲ ಕಣೆ, ಇನ್ಮೇಲೆ ನೋಡು ಅಂತ ನಾನು ಹೇಳ್ತಾ ಇರೋದು. ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನು ಕೃಷ್ಣನ ಮದುವೆ ಆಗಲೇಬೇಕು, ಅದಕ್ಕೆ ಬಂದಿರೋದು ನಾನು. ಕಾರ್ತಿಕ್ನಿಗೂ ಮದುವೆ ಆಯ್ತಲ್ವಾ, ಇನ್ನೊಂದು ಸ್ವಲ್ಪ ದಿನಕ್ಕೆ ಕೃಷ್ಣನಿಗೂ ಮದುವೆ ಮಾಡಿಬಿಡ್ತಾರೆ. ಯಾವ್ಯಾವಳೋ ನಮ್ಮ ಅಣ್ಣನ ಮನೆಗೆ ಸೊಸೆಯಾಗಿ ಬರೋದು ನಂಗೆ ಇಷ್ಟ ಇಲ್ಲ. ನೀನೇ ಈ ಮನೆ ಸೊಸೆ ಆಗಬೇಕು. ಅಮ್ಮ, ಕೃಷ್ಣನಿಗೂ ನನ್ನ ಬಗ್ಗೆ ಆ ಥರ ಭಾವನೆಗಳಿಲ್ಲ ಅಮ್ಮ. ನನ್ನ ಆ ಥರ ಎಲ್ಲ ಮಾತಾಡಿದ್ರೆ ಅವನು ಏನಂತ ತಿಳ್ಕೊಳ್ಳಲ್ಲ ನನ್ನ ಬಗ್ಗೆ.
ನಿಂಗೆ ಹೆಂಗೆ ಹೇಳೋದು, ಇಲ್ಲಿವರೆಗೆ ಏನೂ ಇರಲಿಲ್ಲ ಅಂತ ನನಗೂ ಗೊತ್ತು. ಇನ್ಮೇಲೆ ಏನಾದ್ರು ಇರಂಗೆ ಮಾಡಬೇಕು. ನೀನು ಒಂದು ಜೊತೆ ಮಾತುಕತೆ ಆಡು, ಹೊರಗಡೆ ಶಾಪಿಂಗ್ ಹೋಗು, ಒಂದಷ್ಟು ದಿನ ಸುತ್ತಾಡು. ಅವಾಗ ಅವನಿಗೆ ನಿನ್ನ ಬಗ್ಗೆ ಆ ಥರ ಭಾವನೆ ಬರುತ್ತೆ ಕಣೆ. ಅದೆಲ್ಲ ನಾನು ಹೇಳ್ಕೊಡ್ಬೇಕಾ ನಿಂಗೆ? ನಮ್ಮಮ್ಮ ಯಾಕೆ ಇದ್ಕಿದಂಗೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನನಗಂತೂ ಕೃಷ್ಣನ ಬಗ್ಗೆ ಆ ಥರ ಯಾವ ಫೀಲಿಂಗ್ಸು ಇಲ್ಲ. ಏನಪ್ಪ ಏನಾರು ಆಗಲಿ. ಸಾವಿತ್ರಿ ಆಂಟಿ, ಓ ನೀವು ಇಲ್ಲೇ ಇದ್ದೀರಾ? ನಾನು ನೀವು ರೂಮಲ್ಲಿ ಮಲಗಿದ್ದೀರೇನೋ ಅಂತ ಅಲ್ಲಿಗೆ ಹೋಗಿ ಬಂದೆ. ಏನಕ್ಕೋ ಅಷ್ಟೊಂದು ಹುಡುಕ್ತಿದೀಯಾ ನನ್ನ? ಮಾಲಾ ಅಕ್ಕ, ಇವಾಗ ತಾನೇ ಕೃಷ್ಣ ಬಂದ, ಫ್ರೆಶ್ ಅಪ್ ಆಗ್ತೀನಿ ಅಂತ ರೂಮಿಗೆ ಹೋದ. ಓ ಹೌದಾ? ನಮ್ಮ ಕೃಷ್ಣ ಅಂತೂ ತುಂಬ ಒಳ್ಳೆ ಹುಡುಗ ಅಮ್ಮು. ಏನು ಬೇಕಾದ್ರೂ ಅಡುಗೆ ಮನೆ ಬಂದು ಅದಕ್ಕೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಮಾಡಿಸ್ಕೊಂಡು ತಿಂತಾನೆ. ಒಂಚೂರು ಭೇದ ಭಾವ ಮಾಡಲ್ಲ. ತುಂಬ ಒಳ್ಳೆ ಹುಡುಗ. ಐ ಲೈಕ್ ಯು ಸೋ ಮಚ್. ಮಾಲಾಶ್ರೀ, ನಮ್ಮ ಮನೆಯವರೆಲ್ಲ ಹಾಗೇನೆ ತುಂಬ ಒಳ್ಳೆಯವರು. ಅದಕ್ಕೆ ನಿಮಗೆ ತುಂಬ ಈಸಿ ಆಯ್ತು ಅಲ್ವಾ ಎಲ್ಲಾದ್ರೂ ಮರಳು ಮಾಡೋಕ್ಕೆ? ಹೌದು ಸಾವಿತ್ರಿ ಆಂಟಿ, ಒಳ್ಳೆಯವರು ಮಾತ್ರ ಒಳ್ಳೇದು ಕಾಣಿಸೋದು, ಕೆಟ್ಟವ್ರಿಗೆ ಒಳ್ಳೇದು ಕೆಟ್ಟದಾಗೇ ಕಾಣಿಸುತ್ತೆ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಮಾಲಾ ಅಕ್ಕ, ಏನಕ್ಕೆ ಅಮ್ಮನ ಹುಡುಕ್ತಿದ್ದೆ ಅಂದ್ರಲ್ಲ, ಹೇಳಲೇ ಇಲ್ಲ ನೀವು? ಓ ಅದೇ ಅಮ್ಮ, ಮಾತಾಡ್ತಾ ಮರ್ತೇ ಹೋಯ್ತು ನೋಡು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು, ಅದಕ್ಕೆ ಸಾವಿತ್ರಿ ಆಂಟಿನ ಕೇಳ್ಕೊಂಡೇ ಮಾಡೋಣ ಅಂತ ಬಂದೆ. ಯಾಕಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನನಗೆ ಏನು ಮಾಡಬೇಕು ನಾನು ಕೇಳ್ಕೊಂಡೇ ಮಾಡುವಂತ. ಅದಕ್ಕೆ ಮಧ್ಯಾಹ್ನಕ್ಕೆ ಕಡಲೆಕಾಳು ಸಾಂಬಾರು, ಅನ್ನ, ಮುದ್ದೆ ಮಾಡು, ಸ್ವಲ್ಪ ಪಾಯಸ ಮಾಡು. ಸರಿ ಆಂಟಿ. ಆ ಕಡಲೆಕಾಳು ಸಾಂಬಾರ್ಗೆ ಬಿಳಿ ಕಡಲೆಕಾಳು ಹಾಕ್ಲಾ ಇಲ್ಲ ಕಪ್ಪು ಕಡಲೆಕಾಳು ಹಾಕ್ಲಾ? ನಿಂಗೆ ಅಷ್ಟು ಗೊತ್ತಾಗಲ್ವೇನೆ? ಕಾಬೂಲ್ ಕಡಲೆಕಾಳನ್ನ ಪಲ್ಯಕ್ಕೆ ಹಾಕೋದು, ಕಪ್ಪು ಕಡಲೆಕಾಳಾಕಿ ಸಾರು ಮಾಡುವಾಗು. ಸರಿ ಆಂಟಿ. ಆ ಸಾಂಬಾರ್ಗೆ ಬದನೆಕಾಯಿ ಹಾಕ್ಲಾ ಆಲೂಗಡ್ಡೆ ಹಾಕ್ಲಾ? ಯಾಕೆ ಅವನು ಸಾರು ಮಾಡಕ್ಕೆ ಬರಲ್ವಾ ನಿಂಗೆ? ಎರಡನ್ನೂ ಹಾಕಿ ಮಾಡುವಾಗು. ಅದಾಗಲ್ಲ ಆಂಟಿ, ಕೆಲವರಿಗೆ ಬದನೆಕಾಯಿ ಅಂಟಲ್ಲ ನೋಡಿ, ಅದಕ್ಕೆ ಕೇಳಿದೆ. ಆಂಟಿ ಅನ್ನ ಯಾವ್ದು ಮಾಡಲಿ? ಅನ್ನ ಯಾವ್ದು ಮಾಡಲಿ ಅಂದ್ರೇನು? ಅನ್ನ ಒಂದೇ ಥರ ತಾನೇ ಇರುತ್ತೆ. ಆಂಟಿ ನಾನು ಏನು ಹೇಳಕ್ ಬಂದೆ ಅಂದರೆ, ಸೋನಾ ಮಸೂರಿ ಅನ್ನ ಮಾಡಲಾ ಇಲ್ಲ ಸೊಸೈಟಿ ಅಕ್ಕಿಲಿ ಅನ್ನ ಮಾಡಲಾ ಇಲ್ಲ ರಾಜಮುಡಿ ಅಂತ ಬರುತ್ತೆ ನೋಡಿ ಕೆಂಪಕ್ಕಿ, ಅದರಲ್ಲಿ ಅನ್ನ ಮಾಡಲಾ ಅಂತ ಕೇಳಿದ್ದು. ನನಗೆ ಸೊಸೈಟಿ ಅಕ್ಕಿ ಅನ್ನ ಎಲ್ಲ ತಿಂದು ಅಭ್ಯಾಸ ಇಲ್ಲ. ನನಗೆ ಸೋನಾ ಮಸೂರಿ ಅನ್ನನೇ ಮಾಡು. ಬೇಗ ಅಡುಗೆ ಮಾಡ್ಕೊಂಡು ಬಾ ಹೋಗಿ, ನನಗೆ ಹೊಟ್ಟೆ ಹಸಿತಾದೆ. ಆಂಟಿ ನನ್ನ ಪ್ರಶ್ನೆ ಉತ್ತರ ಕೊಟ್ಬಿಡಿ, ನಾನು ಹೊರಟೋಗ್ತೀನಿ. ಏನು? ಪಾಯಸ ಮಾಡು ಅಂದ್ರಲ್ಲ, ಕಡಲೆಬೇಳೆ ಅಕ್ಕಿ ಪಾಯಸ ಮಾಡಲಾ, ಶಾವಿಗೆ ಪಾಯಸ ಮಾಡಲಾ ಇಲ್ಲ ಸಬ್ಬಕ್ಕಿ ಪಾಯಸ ಮಾಡಲಾ? ಯಾವುದೋ ಒಂದು ಪಾಯಸ ಮಾಡುವಾಗೆ, ತಿಂದಾಗ ಬಾಯಿ ಸಿಯೋದ್ರಷ್ಟೇ ಸಾಕು. ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳಿ ಕೇಳಿ ನಾನು ಸಾಯಿಸ್ತಾ ಇದೆಯಾ? ಹೋಗು. ಆಂಟಿ ಫೀಲಿಂಗ್ ಮಾಡ್ಕೋಬೇಡಿ ಆಂಟಿ. ಅತಿಥಿ ದೇವೋ ಭವ ಅಂತಾರಲ್ಲ, ಆ ಥರ ಈಗ ನೀವು ನಮ್ಮ ಅತಿಥಿ, ನಿಮ್ ಕೇಳ್ಕೊಂತಾನೆ ನಿಮ್ ಸತ್ಕಾರ ಮಾಡಬೇಕು. ಈ ನಮ್ಮ ಅಣ್ಣನ ಸೊಸೆ ಸಾಮಾನ್ಯದವಳಲ್ಲ, ಅತಿಥಿ ಅತಿಥಿ ಅನ್ಕೊಂಡು ನಾನು ತಿಥಿ ಮಾಡ್ತಾವಳೆ. ಆಂಟಿ ಹಪ್ಳೆಲ್ಲ ಕರಿ ಅಂತಂದ್ರಲ್ಲ, ಅಕ್ಕಿ ಹಪ್ಳ ಕರಿಲ್ಲ, ಉದ್ದಿನ ಹಪ್ಳ ಕರಿಲ್ಲ? ಅಮ್ಮ ಏನಾಯ್ತಮ್ಮ? ಸಾವಿತ್ರಿ ಏನಾಯ್ತು? ಹಾಯ್ ಫ್ರೆಂಡ್ಸ್, ಈ ಕಾಮಿಡಿ ಹಿಂಗೆ ಮುಂದುವರಿಯುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಾವಿತ್ರಿ ಆಂಟಿಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂತ ಮಿಸ್ ಮಾಡಿದೆ ನೋಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ದು ಏನೇ ಅಭಿಪ್ರಾಯಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.